ಹಾಲೆಲ್ಲೂಯಾ, ದೇವರಿಗೆ ಸ್ತೋತ್ರ. ಗುಡ್ ಮಾರ್ನಿಂಗ್. ಬೆಳಗಾಯ್ತು ಪ್ರಿಯರೇ, ಬನ್ನಿರಿ ದೇವರ ವಾಕ್ಯ ಕೇಳೋಣ. ಪರಿಶುದ್ಧ ದೇವರೇ, ನಿಮಗೆ ವಂದನೆಗಳು. ಮತ್ತೊಂದು ಸಾರಿ ನಮ್ಮ ಸ್ಥಿತಿಯನ್ನು ನಾವು ಗ್ರಹಿಸಿಕೊಂಡು, ನಿಮ್ಮ ಕೃಪೆಗೋಸ್ಕರ ಬೇಡಿಕೊಂಡು, ನಿಮ್ಮ ಮುಂದೆ ನಾವು ಹೇಗಿದ್ದೇವೆ ಎಂಬುದಾಗಿ ಪರಿಶೀಲಿಸಿಕೊಂಡು, ನಿಮ್ಮ ಮುಂದೆ ಸಾಷ್ಟಾಂಗವಾಗಿ ಅಡ್ಡಬಿದ್ದು ನಿಮ್ಮನ್ನು ಆರಾಧಿಸುವಂತೆ ಸಹಾಯ ಮಾಡಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇವೆ ತಂದೆಯೇ, ಆಮೇನ್. ಹೇಗಿದ್ದೀರಿ ಪ್ರಿಯರೇ, ಹೇಗಿದ್ದೀರಿ? ಮನುಷ್ಯರ ಮುಂದೆ ನೀವು ಹೇಗಿದ್ದೀರಿ ಎಂದು ನಾನು ಕೇಳ್ತಾ ಇಲ್ಲ, ನಿಮ್ಮ ದೃಷ್ಟಿಯಲ್ಲಿಯೂ ನೀವು ಹೇಗಿದ್ದೀರಿ ಎಂದು ಕೇಳ್ತಾ ಇಲ್ಲ. ಕೆಲವೊಂದು ಸಾರಿ ನಮ್ಮ ದೃಷ್ಟಿಯಲ್ಲಿ ನಾವು ಚೆನ್ನಾಗಿರ್ತೇವೆ, ಕೆಲವೊಂದು ಸಾರಿ ಯಾವಾಗಲೂ ಒಂಥರ ಇನ್ಫೀರಿಯರಿಟಿಯಿಂದ ನಾನೆಷ್ಟರವನು, ನಾನು ಏನಾಗಿದ್ದೇನೆ ಎಂಬ ಯೋಚನೆಯಿಂದ ಕೀಳಾಗಿ ಭಾವಿಸಿಕೊಳ್ತೇವೆ. ಕೆಲವೊಂದು ಸಾರಿ ಮನುಷ್ಯರು ನಮ್ಮನ್ನು ನೋಡಿ ನಮ್ಮನ್ನು ಇಷ್ಟಪಡದೆ ನಮ್ಮನ್ನು ಅಲಕ್ಷ್ಯ ಮಾಡ್ತಿರ್ತಾರೆ, ನಮ್ಮ ಕೈಲಿಂದ ಏನೂ ಆಗುವುದಿಲ್ಲ ಎಂಬುದಾಗಿ ದೋಷಾರೋಪಣ ಮಾಡ್ತಾರೆ, ನಿಂದಿಸುತ್ತಾರೆ. ಇಲ್ಲವೇ ಕೆಲವರು ಅಂತೂ ಬಹಳ ಹೊಗಳುತ್ತಾರೆ. ಅಬ್ಬೋ, ಹೇಗೆ ಹೊಗಳುತ್ತಾರಂದರೆ ನಮ್ಮನ್ನು ಬಹಳ ಚೆನ್ನಾಗಿ ಹೊಗಳುತ್ತಾರೆ. ನಂತರ ಗೊತ್ತಾಗುತ್ತೆ ಅದು ಕೂಡ ನಮ್ಮನ್ನು ಬೆಳೆಸುವುದಕ್ಕಾಗಿ ಎಂದು, ಬಿದ್ದಾಗಲೇ ಗೊತ್ತಾಗುತ್ತೆ. ಹೌದಲ್ಲವೇ? ಇದು ಓಕೆ. ನಿಮ್ಮ ಮುಂದೆ ನೀವು ಹೇಗಿದ್ದೀರಿ, ಮನುಷ್ಯರ ಮುಂದೆ ನೀವು ಹೇಗಿದ್ದೀರಿ ಎನ್ನುವುದಕ್ಕಿಂತ ದೇವರ ಮುಂದೆ ನೀವು ಹೇಗಿದ್ದೀರಿ ಎನ್ನುವುದು ಬಹಳ ಪ್ರಾಮುಖ್ಯವಾಗಿದೆ. ಆತನು ನಮ್ಮನ್ನು ಯಾವಾಗಲೂ ಪರಿಶೀಲಿಸುವ ಆತನಾಗಿದ್ದಾನೆ. ಹೃದಯಾಂತರಾಳವನ್ನು ಆತನು ನೋಡುತ್ತಾನೆ. ಬರೀ ತೋರುವಿಕೆಯ ವೇಷಭಾಷೆ ನೋಡುವ ಆತನಲ್ಲ, ಆತನು ಹೃದಯ ಅರಿತ ದೇವರಾಗಿದ್ದಾರೆ. ನಮ್ಮ ಹೃದಯ ಕೆಟ್ಟೋಗಿದೆ, ದೇರ್ ಇಸ್ ನೋ ಡೌಟ್ ಅಬೌಟ್ ಇಟ್. ಪ್ರತಿಯೊಬ್ಬನ ಹೃದಯ ಕೆಟ್ಟೋಗಿದೆ. ಹೃದಯ ಎಲ್ಲದಕ್ಕಿಂತಲೂ ಮೋಸಕರವೂ ಘೋರವಾದ ವ್ಯಾಧಿಗೂ ಒಳಗಾಗಿದೆ. ಹಾಗಾದರೆ ನಿಮ್ಮ ಹೃದಯ ಸ್ಥಿತಿ ನೀವೆಂದಾದರೂ ಗ್ರಹಿಸಿಕೊಂಡಿದ್ದೀರಾ? ನೀವು ಪಾಪಿಯಾಗಿದ್ದೀರಿ ಎಂಬುದಾಗಿ ನಿಮ್ಮಷ್ಟಕ್ಕೆ ನೀವು ಒಪ್ಪಿಕೊಂಡಿದ್ದೀರಾ? ಪರಿಶುದ್ಧನಾದ ಯೇಸುವಿನ ಪ್ರಸನ್ನತೆ ಮುಂದೆ ನಿಂತಾಗಲೇ ನಮ್ಮ ಅಶುದ್ಧತೆ ಎಷ್ಟು ಭಯಂಕರವಾಗಿದೆ ಎಂದು ಗೊತ್ತಾಗುತ್ತೆ. ಅದಕ್ಕೆ ದೇವರ ವಾಕ್ಯವೆಂಬ ಕನ್ನಡಿಯಲ್ಲಿ ನಮ್ಮನ್ನು ನಾವು ನೋಡಿಕೊಳ್ಬೇಕು. ಅದಕ್ಕೆ ದೇವರ ವಾಕ್ಯ ಓದುತ್ತಿರುವಾಗ, ಧ್ಯಾನಿಸುತ್ತಿರುವಾಗ, ಲಾಲಿಸುತ್ತಿರುವಾಗ ನಮ್ಮ ನಿಜ ಸ್ಥಿತಿ ನಾವು ನೋಡಿಕೊಳ್ಳಬಲ್ಲೆವು. ಸುವಾರ್ತೆ ಕೇಳಿದಾಗ, ಶಿಲುಬೆಗೆ ಹಾಕಲ್ಪಟ್ಟ ಯೇಸುವಿನ ಕಡೆಗೆ ನೋಡಿದಾಗ ನಮ್ಮ ಪಾಪಗಳ ವಿಷಯದಲ್ಲಿ ಪಶ್ಚಾತ್ತಾಪ ಉಂಟಾಗುತ್ತೆ. ಆದಿ ಸಭೆಯವರು ಪಂಚಶತಮ ದಿನದ ನಂತರ ಪೇತ್ರನು ನಿಂತು ಬೋಧಿಸುತ್ತಿರುವಾಗ ಅನೇಕರು ಪಶ್ಚಾತ್ತಾಪ ಪಟ್ರು. ಅವನ ಉಪದೇಶ ಕೇಳಿ ಪೇತ್ರನ ಬಳಿಗೆ ಬಂದು ಏನೆಂದು ಕೇಳ್ತಾರೆ ನೋಡಿ. ಅಪೊಸ್ತಲರ ಕೃತ್ಯಗಳು 2ನೇ ಅಧ್ಯಾಯ, ಸತ್ಯವೇದದಲ್ಲಿ ಅಪೊಸ್ತಲರ ಕೃತ್ಯಗಳು 2ನೇ ಅಧ್ಯಾಯ 36ನೇ ವಚನದಿಂದ, ಆದುದರಿಂದ ನೀವು ಶಿಲುಬೆಗೆ ಹಾಕಿಸಿದ ಈ ಯೇಸುವನ್ನೇ ದೇವರು ಒಡೆಯನನ್ನಾಗಿಯೂ ಕ್ರಿಸ್ತನನ್ನಾಗಿಯೂ ಮಾಡಿದ್ದಾನೆಂಬುದು ಇಸ್ರಾಯೇಲ್ ಕುಲದವರಿಗೆಲ್ಲ ನಿಸ್ಸಂದೇಹವಾಗಿ ತಿಳಿದಿರಲಿ ಎಂದು ಹೇಳಿದನು. ಅವರು ಇದನ್ನು ಕೇಳಿ ಹೃದಯದಲ್ಲಿ ಅಲುಗುನಟ್ಟಂತಾಗಿ, ಸಹೋದರರೇ, ನಾವೇನು ಮಾಡಬೇಕೆಂದು ಪೇತ್ರನನ್ನು ಉಳಿದ ಅಪೊಸ್ತಲರನ್ನು ಕೇಳಲು, ಪೇತ್ರನು ಅವರಿಗೆ, ನಿಮ್ಮ ಪಾಪಗಳು ಪರಿಹಾರವಾಗುವುದಕ್ಕಾಗಿ ನಿಮ್ಮಲ್ಲಿ ಪ್ರತಿಯೊಬ್ಬನು ದೇವರ ಕಡೆಗೆ ತಿರುಗಿಕೊಂಡು ಯೇಸು ಕ್ರಿಸ್ತನ ಹೆಸರಿನ ಮೇಲೆ ದೀಕ್ಷಾಸ್ನಾನ ಮಾಡಿಸಿಕೊಳ್ಳಲಿ, ಆಗ ನೀವು ಪವಿತ್ರಾತ್ಮ ದಾನವನ್ನು ಹೊಂದುವಿರಿ. ಶಿಲುಬೆಗೆ ಹಾಕಲ್ಪಟ್ಟ ಕ್ರಿಸ್ತನ ಉಪದೇಶ ಬೋಧಿಸಲ್ಪಟ್ಟಾಗ ನಮ್ಮ ಹೃದಯವು ನಮ್ಮನ್ನು ಒಪ್ಪಿಕೊಳ್ಳುವಂತೆ ಮಾಡುತ್ತೆ. ಅವರು ನಾವು ಪಾಪಿ ಎಂದು ಗ್ರಹಿಸಿಕೊಂಡಾಗ ನಾವೇನು ಮಾಡಬೇಕು ಈಗ ಈ ಪಾಪದಿಂದ ಬಿಡುಗಡೆ ಹೊಂದುವುದಕ್ಕಾಗಿ ಎಂದು ಕೇಳಿದಾಗ ಅದನ್ನು ಮಾಡಿ ಇದನ್ನು ಮಾಡೆಂದು ಹೇಳಲಿಲ್ಲ, ಆದರೆ ನೀವು ಮಾನಸಾಂತರ ಹೊಂದಿರಿ ಅನ್ನುತ್ತಾನೆ. ಅಂತರಂಗದಲ್ಲಿ ನೀವು ಪಶ್ಚಾತ್ತಾಪ ಪಡೆಯಿರಿ ಅನ್ನುತ್ತಾನೆ ಪೇತ್ರನು. ನಿಮ್ಮ ಪಾಪಗಳಿಗೋಸ್ಕರ ಶಿಲುಬೆಯಲ್ಲಿ ಯೇಸು ಮರಣ ಹೊಂದಿದ್ದಾನೆಂದು ಪವಿತ್ರಾತ್ಮನು ನಿಮ್ಮನ್ನು ಒಪ್ಪಿಸುವಾಗ ನೀವು ಕೂಡ ಒಪ್ಪಿಕೊಳ್ಳಿರಿ. ಪಾಪ ಕ್ಷಮಾಪಣೆಯಾಯಿತು ಎಂದು ತೋರಿಸಲು ಬಹಿರಂಗವಾಗಿ ದೀಕ್ಷಾಸ್ನಾನ ಮಾಡಿಸಿಕೊಳ್ಳಿರಿ. ದೀಕ್ಷಾಸ್ನಾನವೇ ರಕ್ಷಣೆಯಲ್ಲ, ಮಾನಸಾಂತರ, ಪಶ್ಚಾತ್ತಾಪ ರಕ್ಷಣೆಗೆ ಮಾರ್ಗ. ರಕ್ಷಿಸಲ್ಪಟ್ಟಿದ್ದೇನೆ, ನನ್ನ ಅಂತರಂಗದಲ್ಲಿ ಮಾರ್ಪಡುವಿಕೆ ಉಂಟಾಗಿದೆ ಎಂದು ಎಲ್ಲರಿಗೂ ಸಾಕ್ಷಿ ಕೊಡುವಂಥದ್ದೇ ಈ ದೀಕ್ಷಾಸ್ನಾನ ಮಾಡಿಸಿಕೊಳ್ಳುವಂಥದ್ದಾಗಿದೆ. ಅಷ್ಟಕ್ಕೂ ನೀವು ಮಾನಸಾಂತರ ಹೊಂದಿದ್ದೀರಾ? ನೀವು ದೀಕ್ಷಾಸ್ನಾನ ಮಾಡಿಸಿಕೊಂಡಿದ್ದೀರಾ? ದೀಕ್ಷಾಸ್ನಾನ ಮಾಡಿಸಿಕೊಳ್ಳಲು ಈ ದಿನ ಎಷ್ಟೋ ಜನರು ಹಿಂಜರಿಯುತ್ತಿದ್ದಾರೆ. ದೀಕ್ಷಾಸ್ನಾನ ಮಾಡಿಸಿಕೊಳ್ಳೋದಂದರೆ ಕುಲ ಬದಲಾಯಿಸಿಕೊಳ್ಳೋದು ಅಂದ್ಕೊಳ್ತಿದ್ದಾರೆ. ದೀಕ್ಷಾಸ್ನಾನ ಮಾಡಿಸಿಕೊಂಡ್ರೆ ಕಷ್ಟ ಬರ್ತವೆ ಅಂದ್ಕೊಳ್ತಾರೆ. ದೀಕ್ಷಾಸ್ನಾನ ಮಾಡಿಸಿಕೊಂಡ್ರೆ ದೇವರಿಗಾಗಿ ನಿಲ್ಲುವುದಿಲ್ಲವೇನೋ ಎಂದು ಬಹಳಷ್ಟು ಜನ ಯೋಚಿಸುತ್ತಿರ್ತಾರೆ. ನಾನು ಈಗಲೇ ದೀಕ್ಷಾಸ್ನಾನ ಮಾಡಿಸಿಕೊಂಡ್ರೆ ಇನ್ನು ಲೋಕ ಅನುಭವಿಸಲಿಕ್ಕಾಗೋದಿಲ್ಲವೇನೋ, ಅಬ್ಬಬ್ಬಬ್ಬಬ್ಬ ಏನೇನೋ ನೆಪ ಹೇಳ್ತಾರಲ್ಲವೇ. ಅಷ್ಟಕ್ಕೂ ದೀಕ್ಷಾಸ್ನಾನ ಮಾಡಿಸಿಕೊಂಡು ಯೇಸುವಿಗೆ ಮಗುವಾಗಿ ಬದುಕುವುದು ಎಷ್ಟು ಭಾಗ್ಯವಾಗಿದೆ ಎಂದು ತಿಳಿದುಕೊಂಡ್ರೆ
ನಿಮ್ಮ ಬದುಕೆ ಬದಲಾಗುತ್ತೆ. ನಿಮ್ಮ ಬದುಕು ಯೇಸುವಿನ ಕೈಯಲ್ಲಿ ಇಡುವಂಥದ್ದಾಗಿದೆ ಪ್ರಿಯರೇ. ಈ ದೀಕ್ಷಾಸ್ನಾನ ಮಾಡಿಸಿಕೊಳ್ಳುವಂಥದ್ದು ಆತನೇ ನೋಡಿಕೊಳ್ತಾನೆ. ನಿಮ್ಮ ಶೋಧನೆ ಜಯಿಸುವಂಥದ್ದು ಯುದ್ಧವು ಯೆಹೋವನದೇ. ನೀವು ಆತನ ಮಗುವಾಗಿರುವುದರಿಂದ ಆತನ ಮಕ್ಕಳಾದ ನಿಮ್ಮನ್ನು ಆತನು ಕಾಪಾಡಿಕೊಳ್ತಾನೆ. ದಯವಿಟ್ಟು ನೀವು ದೀಕ್ಷಾಸ್ನಾನ ಮಾಡಿಸಿಕೊಳ್ಳದಿದ್ದರೆ ಮೊದಲು ನೀವು ಪಶ್ಚಾತ್ತಾಪಪಟ್ಟು ಮಾನಸಾಂತರ ಹೊಂದಿರಿ, ಅನಂತರ ದೀಕ್ಷಾಸ್ನಾನ ಮಾಡಿಸಿಕೊಳ್ಳಿರಿ. ಸಮಾರ್ಯಕ್ಕೆ ಫಿಲಿಪ್ಪನು ಹೋಗಿ ಯೇಸುವಿನ ಕುರಿತಾಗಿ ಉಪದೇಶ ಮಾಡುತ್ತಾ ಇದ್ರೆ ಆ ಸಮಾರ್ಯ ಪಟ್ಟಣದವರೆಲ್ಲರೂ ಆಶ್ಚರ್ಯಪಟ್ಟು ಇಂತಹ ದೊಡ್ಡ ಯೇಸು ನಮಗೂ ಬೇಕು ಎಂಬುದಾಗಿ ಅವರೆಲ್ಲರೂ ಕೂಡ ಯೇಸು ಕ್ರಿಸ್ತನನ್ನು ನಂಬಿ ದೀಕ್ಷಾಸ್ನಾನ ಮಾಡಿಸಿಕೊಂಡ್ರಂತೆ. ಅದಕ್ಕಿಂತ ಮುಂಚೆ ಆ ಊರಲ್ಲಿ ಒಬ್ಬ ಮಂತ್ರವಾದಿ ಇದ್ದ. ಅವನೇ ಏನು ಮಹಾದೊಡ್ಡ ಮಂತ್ರವಿದ್ಯೆ ಕಲ್ತಿದ್ದಾನೆಂಬುದಾಗಿ, ಅವನು ಮಂತ್ರತಂತ್ರಗಳಿಂದ ವಿಸ್ಮಯ ಕಾರ್ಯಗಳನ್ನು ಮಾಡ್ತಾ ಇರುವಾಗ ಇವನೇ ದೇವರ ಶಕ್ತಿಯುಳ್ಳವನೆಂದು ಎಲ್ಲರೂ ನಂಬುವಾಗ ಫಿಲಿಪ್ಪನು ಆ ಪಟ್ಟಣಕ್ಕೆ ಹೋಗಿ ಸುವಾರ್ತೆ ಸಾರಿದಾಗ, ನಿಜವಾದ ದೇವರು ಯಾರೆಂದು ಹೇಳಿದಾಗ ಜನರೆಲ್ಲರೂ ಫಿಲಿಪ್ಪನ ಬಳಿಗೆ ಬಂದು ರಕ್ಷಣೆ ಹೊಂದಿ ದೀಕ್ಷಾಸ್ನಾನ ಮಾಡಿಸಿಕೊಳ್ತಾರೆ. ಆ ಸಮಯದಲ್ಲಿ ಎಲ್ಲಾ ಜನರು ಫಿಲಿಪ್ಪನ ಕಡೆಗೆ ಹೋದರು ಅಂದುಕೊಂಡು ಮಂತ್ರವಾದಿಯಾದ ಸೀಮೋನನು ಕೂಡ ನಂಬಿ ದೀಕ್ಷಾಸ್ನಾನ ಮಾಡಿಸಿಕೊಂಡನಂತೆ. ನಾನೂ ಒಬ್ಬ ವಿಶ್ವಾಸಿ ಅಂದುಕೊಂಡು ವಿಶ್ವಾಸಿಗಳೊಂದಿಗೆ ಸೇರಿಕೊಂಡ. ಅವರ ಬಳಿಗೆ ದೈವ ಸೇವಕರು ಅಂದರೆ ಪೇತ್ರ, ಯೋಹಾನರು ಬಂದು ಕೈಗಳಿಟ್ಟು ಪ್ರಾರ್ಥಿಸುವಾಗ ಅವರ ಮೇಲೆ ಪವಿತ್ರಾತ್ಮ ದೇವರು ಇಳಿದು ಬಂದರು. ಆಗ ಸೀಮೋನನು ಒಂದು ಹಣದ ಚೀಲ ತಂದು, ನಾನು ಕೂಡ ಯಾರ ಮೇಲೆ ಕೈ ಇಡುತ್ತೇನೋ ಅವರಿಗೂ ಪವಿತ್ರಾತ್ಮ ದಾನ ಆಗಬೇಕು, ಅಂತಹ ವರ ನನಗೂ ಕೂಡ ಕೊಡಿರಿ ಎಂಬುದಾಗಿ ಕೇಳಿದನಂತೆ. ಈ ದಿನ ಬಹಳಷ್ಟು ಜನರಿಗೆ ದೀಕ್ಷಾಸ್ನಾನ ಮಾಡಿಸಿಕೊಂಡ್ರೆ ಲೈಸೆನ್ಸ್ ತರಬೇಕು ಅವರಿಗೆ. ಯಾಕಯ್ಯ ದೀಕ್ಷಾಸ್ನಾನ ಮಾಡಿಸಿಕೊಳ್ತಾ ಇದ್ದೀಯ ಅಂದರೆ ಮದುವೆಗೋಸ್ಕರ ಎಂದು ಹೇಳ್ತಾರೆ. ನಾನು ಕ್ರಿಶ್ಚಿಯನ್ ಆಗಿದ್ದೇನೆ ಎಂದು ಕೆಲವೊಂದು ಸರ್ಟಿಫಿಕೇಟ್ ಪ್ರೊಡ್ಯೂಸ್ ಮಾಡಿದ್ರೆ ಕೆಲವೊಂದು ಲಾಭ ನನಗೆ ಸಿಗ್ತವೆ, ಕೆಲವೊಂದು ಸ್ಕೂಲಲ್ಲಿ ನಮ್ಮ ಮಕ್ಕಳಿಗೆ ಅಡ್ಮಿಷನ್ ಸಿಗುತ್ತದೆ ಎಂದು ಕೆಲವರು ಅಂದ್ಕೊಳ್ತಾರೆ. ಕೇಳಿ ಪ್ರಿಯರೇ, ಬಹಿರಂಗವಾಗಿ ನೀವು ದೀಕ್ಷಾಸ್ನಾನ ಮಾಡಿಸಿಕೊಂಡಿದ್ದೀರಿ ಎನ್ನುವುದಕ್ಕೆ ರುಜು ತೋರಿಸುವುದಕ್ಕಿಂತ ಹೆಚ್ಚಾಗಿ ಅಂತರಂಗದಲ್ಲಿ ಮಾರ್ಪಟ್ಟಿದ್ದೀರಿ ಎನ್ನುವಂಥದ್ದು ಪ್ರಾಮುಖ್ಯವಾಗಿದೆ. ದೀಕ್ಷಾಸ್ನಾನ ಮಾಡಿಸಿಕೊಳ್ಳಲು ಇಚ್ಛಿಸುವವರು ಮೊದಲು ಪ್ರಾರ್ಥನೆಯಲ್ಲಿ ನರಳಾಡಬೇಕು, ಪಶ್ಚಾತ್ತಾಪ ಪಡಬೇಕು, ಮಾನಸಾಂತರ ಹೊಂದಬೇಕು, ನಂತರ ದೀಕ್ಷಾಸ್ನಾನ ಮಾಡಿಸಿಕೊಳ್ಬೇಕು. ದೀಕ್ಷಾಸ್ನಾನ ಮಾಡಿಸಿಕೊಂಡ ನಂತರ ನೀವು ಹಸುಕೂಸಿನಂತೆ ಜನಿಸಿದ್ದೀರಿ. ದೀಕ್ಷಾಸ್ನಾನ ಮಾಡಿಸಿಕೊಂಡಂಥವರು ಖಚಿತವಾಗಿ ಸಭೆಗೆ ಹೋಗಬೇಕು, ದೇವರ ವಾಕ್ಯ ಕೇಳಬೇಕು, ಆಲಯದ ಕಾರ್ಯಕ್ರಮಗಳಲ್ಲಿ ಪಾಲುಗಾರರಾಗಬೇಕು, ಕರ್ತನಿಗೆ ಬೇಡಿಕೊಳ್ಳುವವರ ಸಂಗಡ ನೀತಿಯನ್ನು, ಪ್ರೀತಿಯನ್ನು, ಸಮಾಧಾನವನ್ನು, ನಂಬಿಕೆಯನ್ನು ಹುಡುಕಾಡುವವರಾಗಿರಬೇಕು. ದೀಕ್ಷಾಸ್ನಾನ ಮಾಡಿಸಿಕೊಂಡವರು ರೊಟ್ಟಿ ದ್ರಾಕ್ಷಾರಸದಲ್ಲಿ ಪಾಲುಗಾರರಾಗುತ್ತಾ ಅವರಿಗಾಗಿ ಮರಣ ಹೊಂದಿ ತಿರುಗಿ ಎದ್ದು ಬಂದಿರುವ ಯೇಸುವನ್ನು ಜ್ಞಾಪಕ ಮಾಡಿಕೊಳ್ಳುತ್ತಾ ತಮ್ಮ ಹೃದಯವನ್ನು ಶುದ್ಧವಾಗಿ ಕಾಪಾಡಿಕೊಳ್ಳಬೇಕು. ಮತ್ತಷ್ಟು ಮುಖ್ಯವಾಗಿ ದೀಕ್ಷಾಸ್ನಾನ ಮಾಡಿಸಿಕೊಂಡವರು ಪ್ರಾರ್ಥನೆ ಮಾಡಿಕೊಳ್ಳಬೇಕು. ದೀಕ್ಷಾಸ್ನಾನ ಮಾಡಿಸಿಕೊಳ್ತಾರೆ, ಆದರೆ ಪ್ರಾರ್ಥನೆ ಮಾಡಲ್ಲ. ಪ್ರಾರ್ಥನೆ ಮಾಡಿಕೊಂಡು ಹೃದಯ ಸಿದ್ಧ ಮಾಡಿಕೊಳ್ಳದಂತೆ, ಮಾನಸಾಂತರ ಹೊಂದಲಾರದಂತೆ ದೀಕ್ಷಾಸ್ನಾನ ತೆಗೆದುಕೊಂಡಿದ್ದೇವೆ ಅನ್ನುತ್ತಾರೆ. ನಮ್ಮ ಅಪ್ಪ ದೀಕ್ಷಾಸ್ನಾನ ತೆಗೆದುಕೊಂಡರೂ ಕೂಡ ಕುಡಿಯುತ್ತಿದ್ದಾರೆ, ನಮ್ಮ ಅಮ್ಮ ದೀಕ್ಷಾಸ್ನಾನ ತೆಗೆದುಕೊಂಡರೂ ಕೂಡ ಬೈತಿದ್ದಾಳೆ ಎಂದು ಹೇಳುತ್ತಿರುವಾಗ ಮನಸ್ಸು ಮಾರ್ಪಡದಂತೆ ನೀರಲ್ಲಿ ಮುಳುಗೋದು ದೀಕ್ಷಾಸ್ನಾನ ಅಂತ ಅಂದುಕೊಳ್ಬೇಡಿ. ನೀರಲ್ಲಿ ಮುಳುಗುವುದೇ ನಿಮಗೆ ಮೋಕ್ಷ ಕೊಡುವಂಥದ್ದಾಗಿರೋದಾದ್ರೆ, ನೀರಲ್ಲಿ ಮುಳುಗಿ ಎದ್ದೇಳುವ ಎಷ್ಟೋ ಪ್ರಾಣಿಗಳಿವೆ, ನೀರಲ್ಲಿ ಮುಳುಗಿ ಎದ್ದೇಳುವ ಎಷ್ಟೋ ಮನುಷ್ಯರು ಕೂಡ ಇದ್ದಾರೆ. ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮ ಪಾಪಗಳೆಲ್ಲ ಹೂಣಲ್ಪಟ್ಟಿವೆ ಎಂದು, ನಿಮ್ಮ ಹಳೇ ವ್ಯಕ್ತಿ ಮರಣ ಹೊಂದಿದ್ದಾನೆಂದು, ಹೊಸ ವ್ಯಕ್ತಿ ತಿರುಗಿ ಎದ್ದು ಬಂದಿದ್ದಾನೆ ಎಂಬ ಸಾದೃಶ್ಯಕ್ಕಾಗಿ ದೀಕ್ಷಾಸ್ನಾನ ಮಾಡಿಕೊಳ್ಳಬೇಕೇ ಹೊರತು ನಿಮ್ಮ ಅಂತರಂಗದಲ್ಲಿ ಮಾರ್ಪಡುವಿಕೆ ಇಲ್ಲದೆ ಬಹಿರಂಗವಾಗಿ ಕೆಲವು ಆಚಾರಗಳು ಹಿಂಬಾಲಿಸುವುದರಿಂದ ಪ್ರಯೋಜನವಿಲ್ಲ. ನೀವು ದೀಕ್ಷಾಸ್ನಾನ ಮಾಡಿಸಿಕೊಂಡಿದ್ದೀರಾ? ಹಾಗಾದರೆ ನೀವು ದಿನಾಲು ಪ್ರಾರ್ಥನೆ ಮಾಡಬೇಕು, ನಿಮ್ಮ ಹೃದಯ ಶುದ್ಧಿಯನ್ನು ಕಾಪಾಡಿಕೊಳ್ಳಬೇಕು. ಒಂದು ವಸ್ತು ಕೊಂಡುಕೊಳ್ಳುವುದು ದೊಡ್ಡ ವಿಷಯ ಅಲ್ಲ ಪ್ರಿಯರೇ, ಅದನ್ನು ಮೇಂಟೈನ್ ಮಾಡಬೇಕು. ನೀವು ಶುದ್ಧ ಹೃದಯ ಹೊಂದಿಕೊಳ್ಳುವುದು ಮುಖ್ಯವಲ್ಲ, ಅದನ್ನು ಕಾಪಾಡಿಕೊಳ್ಳಬೇಕು. ಈ ಲೋಕ ಮಾಲಿನ್ಯ ನಿಮ್ಮನ್ನು ಅಂಟಿಕೊಳ್ಳಲಾರದೆ ಇರಬೇಕಾದರೆ ನಿಮಗೆ ಪ್ರಾರ್ಥನೆ ಎಂಬ ಕವಚ ಇರಬೇಕು. ನಿಮಗೆ ಪ್ರಾರ್ಥನೆಯಲ್ಲಿ ಹೊಂದುವಂತಹ ಶಕ್ತಿ ಬೇಕು. ಯೇಸು ಕ್ರಿಸ್ತನು ದೀಕ್ಷಾಸ್ನಾನ ಮಾಡಿಸಿಕೊಂಡ ನಂತರ ನೋಡಿ ಪ್ರಿಯರೇ, ನಮಗೆ ಮಾದರಿಯಾಗಿರುವುದಕ್ಕೋಸ್ಕರ ಆತನು ಕೂಡ ದೀಕ್ಷಾಸ್ನಾನ ಮಾಡಿಸಿಕೊಂಡನು. ಒಮ್ಮೆ ನೋಡೋಣ ಬನ್ನಿ, ಲೂಕನ ಸುವಾರ್ತೆ 3ನೇ ಅಧ್ಯಾಯ ವಚನ 21. ಜನರೆಲ್ಲ ದೀಕ್ಷಾಸ್ನಾನ ಮಾಡಿಸಿಕೊಂಡಾಗ ಯೇಸು ಸಹ ಸ್ನಾನ ಮಾಡಿಸಿಕೊಂಡು ಪ್ರಾರ್ಥನೆ ಮಾಡುತ್ತಿರುವಲ್ಲಿ ಆಕಾಶವು ತೆರೆಯಿತು ಮತ್ತು ಪವಿತ್ರಾತ್ಮನು ದೇಹ ಆಕಾರವಾಗಿ ಪಾರಿವಾಳದ ಹಾಗೆ ಆತನ ಮೇಲೆ ಇಳಿದನು. ಆಗ ನೀನು ಪ್ರಿಯನಾಗಿರುವ ನನ್ನ ಮಗನು, ನಿನ್ನನ್ನು ನಾನು ಮೆಚ್ಚಿದ್ದೇನೆ ಎಂದು ಒಂದು ಆಕಾಶವಾಣಿ ಆಯಿತು.
ನೀವು ದೀಕ್ಷಾಸ್ನಾನ ಮಾಡಿಸಿಕೊಂಡಿರೋದಾದರೆ ಪ್ರಾರ್ಥನೆ ಮಾಡ್ತಾ ಇದ್ದೀರಾ? ದೀಕ್ಷಾಸ್ನಾನ ಮಾಡಿಸಿಕೊಳ್ಳುವುದಕ್ಕಿಂತ ಮುಂಚೆ 2-3 ದಿನಗಳವರೆಗೂ ಪಶ್ಚಾತ್ತಾಪದಿಂದ ನಿಮ್ಮ ಪಾಪಗಳನ್ನು ಒಪ್ಪಿಕೊಂಡು ಹೃದಯ ಶುದ್ಧಿ ಮಾಡಿಕೊಂಡು ಮನಸಾಕ್ಷಿ ಸರಿಪಡಿಸಿಕೊಂಡು ದೀಕ್ಷಾಸ್ನಾನ ಮಾಡಿಸಿಕೊಳ್ಳಿರಿ ಎಂದು ಯಾವಾಗಲೂ ನಮ್ಮ ಚರ್ಚಲ್ಲಿ ಹೇಳ್ತೇನೆ. ದೀಕ್ಷಾಸ್ನಾನ ಮಾಡಿಸಿಕೊಂಡ ನಂತರ ಹೊರಗೆ ಬಂದ ನಂತರ ನಿಮ್ಮ ಹೃದಯ ಶುದ್ಧಿಯನ್ನು ಕಾಪಾಡಿಕೊಳ್ಳುವುದಕ್ಕಾಗಿ ಪ್ರಾರ್ಥನೆಯಲ್ಲಿ ಮುಂದುವರಿಯಬೇಕು. ಎಡಬಿಡದೆ ಪ್ರಾರ್ಥನೆ ಮಾಡಬೇಕು. ಆ ಕಾಲದಲ್ಲಿ ಯೇಸುಕ್ರಿಸ್ತನ ಶಿಷ್ಯರು ಮೇಲ್ಮಹಡಿಯಲ್ಲಿ ಅವರು ಪ್ರಾರ್ಥನೆಯಲ್ಲಿ ಕಾದುಕೊಂಡಿದ್ದಾಗ ಆಕಾಶದಿಂದ ಬೆಂಕಿ ಇಳಿದು ಅಗ್ನಿಯ ನಾಲಿಗೆ ಉಳ್ಳವರಾಗಿ ಪವಿತ್ರಾತ್ಮ ಭರಿತರಾಗುತ್ತಾರೆ ಆ ರಾತ್ರಿ. ನೀವು ನಂಬಿ ದೀಕ್ಷಾಸ್ನಾನ ಮಾಡಿಸಿಕೊಳ್ಳಿರಿ. ಆ ನಂತರ ಏನಾಗ್ತದೆ? ಆ ನಂತರ ಪವಿತ್ರಾತ್ಮನು ನಿಮ್ಮ ಮೇಲೆ ಇಳಿದು ಬರುವನು. ಈ ದಿನಗಳಲ್ಲಿ ನಾವು ಎಲ್ಲವನ್ನೂ ರಿವರ್ಸ್ ಮಾಡಿ ಬಿಡ್ತಿದ್ದೇವೆ. ನಮ್ಮ ಅನುಕೂಲತೆಯ ಮೇರೆಗೆ ಬದಲಾಯಿಸಿಕೊಳ್ತಿದ್ದೇವೆ. ಒಮ್ಮೆ ನಾವು ನೋಡಿಕೊಳ್ಳೋಣ ಬನ್ನಿ. ಅಪೊಸ್ತಲರ ಕೃತ್ಯಗಳು 2:38 ಹೇಳುತ್ತೆ, ಪೇತ್ರನು ಅವರಿಗೆ, ನಿಮ್ಮ ಪಾಪಗಳು ಪರಿಹಾರವಾಗುವುದಕ್ಕಾಗಿ ನಿಮ್ಮಲ್ಲಿ ಪ್ರತಿಯೊಬ್ಬನೂ ದೇವರ ಕಡೆಗೆ ತಿರುಗಿಕೊಂಡು ಯೇಸುಕ್ರಿಸ್ತನ ಹೆಸರಿನ ಮೇಲೆ ದೀಕ್ಷಾಸ್ನಾನ ಮಾಡಿಸಿಕೊಳ್ಳಿರಿ, ಆಗ ನೀವು ಪವಿತ್ರಾತ್ಮ ದಾನವನ್ನು ಹೊಂದುವಿರಿ. ದೀಕ್ಷಾಸ್ನಾನ ಮಾಡಿಸಿಕೊಂಡು ಗಂಟೆಗಳವರೆಗೂ ನೀವು ಪ್ರಾರ್ಥಿಸುವಾಗ ದೇವರು ಪರಿಶುದ್ಧಾತ್ಮನಿಂದ ಪ್ರಾರ್ಥಿಸುವುದಕ್ಕಾಗಿ, ಆತ್ಮಾನುಸಾರವಾಗಿ ಪ್ರಾರ್ಥಿಸುವುದಕ್ಕಾಗಿ, ತನ್ನ ಚಿತ್ತಾನುಸಾರವಾಗಿ ಪ್ರಾರ್ಥಿಸುವುದಕ್ಕಾಗಿ, ಮತ್ತಷ್ಟು ವಿಶಾಲವಾದ ಹೃದಯದಿಂದ ಪ್ರಾರ್ಥಿಸುವುದಕ್ಕಾಗಿ, ಪರಲೋಕದ ಶಕ್ತಿಯನ್ನು ಭೂಲೋಕದಲ್ಲಿ ಇಳಿಯ ಮಾಡುವುದಕ್ಕಾಗಿ, ಪರಲೋಕದ ಶಕ್ತಿಯುಳ್ಳವರಾಗಿ ಪವಿತ್ರರಾಗಿ ಜೀವಿಸುವುದಕ್ಕಾಗಿ ಅವಶ್ಯಕವಾಗಿದೆ. ದೀಕ್ಷಾಸ್ನಾನ ಮಾಡಿಸಿಕೊಂಡಿದ್ದೇವೆ ಅನ್ನುವ ನೀವು ದಿನಕ್ಕೆ 3 ಸಾರಿ ಮೊಳಕಾಲೂರಿ ಪ್ರಾರ್ಥಿಸುವಂತಹ ಕನಿಷ್ಠ ಜವಾಬ್ದಾರಿಕೆ ನಿಮ್ಮ ಮೇಲಿದೆ ಪ್ರಿಯರೇ. ದೀಕ್ಷಾಸ್ನಾನ ಮಾಡಿಸಿಕೊಂಡು ಪ್ರಾರ್ಥಿಸದಿದ್ದರೆ ನೀವು ಶಕ್ತಿಹೀನರಾಗ್ತೀರಿ, ನಾಮಕಾರ್ಥರಾಗ್ತೀರಿ. ದೀಕ್ಷಾಸ್ನಾನ ಮಾಡಿಸಿಕೊಂಡಂತಹ ಪ್ರತಿಯೊಬ್ಬರೂ ನಿಮ್ಮ ಹೆಸರು ಜೀವಬಾಧ್ಯರ ಪಟ್ಟಿಯಲ್ಲಿ ಬರೆಯಲ್ಪಟ್ಟಿದೆ. ನೀವು ಕ್ರಿಸ್ತನ ರಕ್ತದಿಂದ ಕೊಂಡುಕೊಳ್ಳಲ್ಪಟ್ಟಿದ್ದೀರಿ. ನೀವು ಇನ್ನು ಈ ಲೋಕ ಸಂಬಂಧವುಳ್ಳವರಲ್ಲ. ನೀವು ಕ್ರಯಕ್ಕೆ ಕೊಂಡುಕೊಳ್ಳಲ್ಪಟ್ಟದ್ದರಿಂದ ನಿಮ್ಮ ದೇಹಗಳಿಂದ ದೇವರಿಗೆ ಮಹಿಮೆ ಪಡಿಸಬೇಕು. ಹಾಗಾಗಿ ದೇವರಲ್ಲಿ ನಾವು ಬೆಳೆಯಬೇಕಾದರೆ ಈ ಪ್ರಾರ್ಥನೆ ಎಂಬ ಆಯುಧ ನಮಗೆ ಎಷ್ಟೋ ಅಗತ್ಯವಾಗಿದೆ. ದೇವರಿಗೋಸ್ಕರ ಪರಿಶುದ್ಧರಾಗಿ ಬದುಕಬೇಕಾದರೆ ಪ್ರಾರ್ಥನೆಯ ಶಕ್ತಿ ಬೇಕು. ದೇವರ ಅದ್ಭುತ ಮಹತ್ಕಾರ್ಯಗಳ ಶಕ್ತಿ ನಮ್ಮ ಜೀವಿತದಲ್ಲಿ ನೋಡಬೇಕಾದರೆ ಪ್ರಾರ್ಥನಾತ್ಮವುಳ್ಳವರಾಗಿರಬೇಕು. ನಂಬಿಕೆಯ ಪ್ರಾರ್ಥನೆಯಿಂದ ಲೋಕವನ್ನೇ ಜಯಿಸಬೇಕು, ಶರೀರವನ್ನು ಜಯಿಸಬೇಕು. ದೀಕ್ಷಾಸ್ನಾನ ಪ್ರಾರ್ಥನೆ ಒಬ್ಬ ಕ್ರೈಸ್ತನಿಗೆ ಬಹಳ ಪ್ರಾಮುಖ್ಯವಾಗಿದೆ. ನೀವಿನ್ನೂ ದೀಕ್ಷಾಸ್ನಾನ ಮಾಡಿಸಿಕೊಳ್ಳದಿದ್ದರೆ, ದೇವರು ನಿಮ್ಮನ್ನು ಪ್ರೇರೇಪಿಸಿರೋದಾದರೆ, ನೀವು ಮಾನಸಾಂತರ ಹೊಂದಿರೋದಾದರೆ ದೀಕ್ಷಾಸ್ನಾನ ಮಾಡಿಸಿಕೊಳ್ಳಿರಿ. ದೀಕ್ಷಾಸ್ನಾನ ಮಾಡಿಸಿಕೊಂಡು ಅಲ್ಲಿಗೆ ನಿಂತ್ಕೊಳ್ಬೇಡಿ. ಸಭೆಗೆ ಹೋಗಿ ವಾರಕ್ಕೆ 2 ಆವರ್ತಿ ಉಪವಾಸವಿದ್ದು ಪ್ರಾರ್ಥಿಸಿರಿ. ಅನುದಿನವೂ ವೈಯಕ್ತಿಕವಾಗಿ ಪ್ರಾರ್ಥಿಸಬೇಕು. ದಿನೇ ದಿನೇ ಪ್ರಾರ್ಥನೆಯಲ್ಲಿ ಅಭಿವೃದ್ಧಿ ಹೊಂದಿ ಬೆಳೆಯುತ್ತಾ ಇರಬೇಕು. ಪರಲೋಕದೊಂದಿಗೆ ಸಹವಾಸ ಮಾಡುವವರಾಗಿರಬೇಕು. ಕರ್ತನ ಮಾತು ಕೇಳುವವರಾಗಿಯೂ ಆತನ ಚಿತ್ತಾನುಸಾರವಾಗಿ ಬದುಕುವವರಾಗಿಯೂ ನೀವು ದೇವರೊಂದಿಗೆ ಸಂಭಾಷಣೆ ಮಾಡಿಕೊಳ್ಳುವಂಥದ್ದನ್ನು ಅಭ್ಯಾಸ ಮಾಡಿಕೊಳ್ಳಿರಿ. ಪ್ರಾರ್ಥನೆ ಅನ್ನುವುದು ಒಂದು ಕಡೆಯಿಂದ ಮಾಡುವಂಥದ್ದಲ್ಲ, ಅದೊಂದು ಸಂಭಾಷಣೆಯಾಗಿದೆ. ನೀವು ಪ್ರಾರ್ಥಿಸುವಾಗ ದೇವರು ನಿಮ್ಮೊಂದಿಗೆ ಮಾತಾಡ್ತಾರೆ. ನೀವು ಆತನೊಂದಿಗೆ ಒಪ್ಪಂದ ಮಾಡಿಕೊಳ್ತೀರಿ. ಆತನು ನಿಮಗೆ ವಾಗ್ದಾನ ಕೊಡ್ತಾರೆ. ಇದು ಒಂದು ಕಂಟಿನ್ಯೂಸ್ ಆಗಿ ನಮ್ಮ ಜೀವಿತದಲ್ಲಿ ನಡೆಯುವಾಗಲೇ ಆಧ್ಯಾತ್ಮಿಕ ಜೀವಿತದಲ್ಲಿ ನಾವು ಸ್ಥಿರವಾಗಿರ್ತೇವೆ, ಧನ್ಯಕರವಾಗಿರುತ್ತೇವೆ ಹಾಗೂ ಆಶೀರ್ವಾದಕರವಾಗಿರ್ತೇವೆ. ದೀಕ್ಷಾಸ್ನಾನ ಮಾಡಿಸಿಕೊಂಡಿದ್ದೇವೆ ಅಂತ ಹೇಳಿ ಕರ್ತನ ಮೇಜಿನಲ್ಲಿ ಪಾಲ್ಗೊಳ್ಳದೆ, ದೀಕ್ಷಾಸ್ನಾನ ಮಾಡಿಸಿಕೊಂಡಿದ್ದೇವೆ ಅಂತ ಹೇಳಿ ಉಪವಾಸ ಪ್ರಾರ್ಥನೆಯಲ್ಲಿ ಪಾಲ್ಗೊಳ್ಳದೆ, ದೀಕ್ಷಾಸ್ನಾನ ಮಾಡಿಸಿಕೊಂಡಿದ್ದೇನೆ, ರಕ್ಷಿಸಲ್ಪಟ್ಟಿದ್ದೇನೆ, ಇಷ್ಟು ಸಾಕು ಅಂತ ಹೇಳಿ ಪ್ರಾರ್ಥಿಸಲಾರದೆ ಇರೋದಾದರೆ ನೀವು ಬಲಹೀನರಾಗ್ತೀರಿ. ನೀವು ಇನ್ನಷ್ಟು ನಿರ್ಲಕ್ಷ್ಯರಾಗುತ್ತೀರಿ. ನಂತರ ನಿರ್ಶಕ್ತರಾಗ್ತೀರಿ. ನಂತರ ಆಚಾರ ಭಕ್ತಿಗೊಳಗಾಗ್ತೀರಿ. ಜೀವಂತನಾಗಿದ್ದಿ ಎಂಬ ಹೆಸರು ಮಾತ್ರ ಉಂಟು, ಆದರೆ ಸತ್ತಿದ್ದಿ ಎನ್ನುವ ಹಾಗೆ ನಾವು ಈ ಲೋಕದಲ್ಲಿ ಇರ್ತೇವೆ. ಅನ್ಯರಿಗಿಂತಲೂ ಹೀನವಾದ ಪರಿಸ್ಥಿತಿಗೆ ಬಿದ್ದೋದವರಾಗುತ್ತೇವೆ. ಹಾಗಾಗಿ ಎಚ್ಚರಗೊಳ್ಳಿರಿ. ಮೊಳಕಾಲೂರಿ ದೇವರೊಂದಿಗೆ ಸಮಾಧಾನಗೊಳ್ಳಿರಿ. ದೇವರೊಂದಿಗೆ ಸಹವಾಸವುಳ್ಳವರಾಗಿ ಜೀವಿಸಿರಿ, ಆಗ ಆಶೀರ್ವದಿಸಲ್ಪಡ್ತೀರಿ. ಪ್ರಾರ್ಥನೆ. ಪರಿಶುದ್ಧ ದೇವರೇ, ಪ್ರೀತಿಯುಳ್ಳ ತಂದೆಯೇ, ನಿಮಗೆ ವಂದನೆಗಳು. ದೀಕ್ಷಾಸ್ನಾನ ಮಾಡಿಕೊಂಡು ಅಷ್ಟೇ ಸಾಕೊಂಡ್ಕೊಳ್ತಿದ್ದೇವೆ, ಆದರೆ ಅನುದಿನವೂ ನಿಮ್ಮೊಂದಿಗೆ ಮಾತಾಡಿಕೊಳ್ಳುವ ಸಹವಾಸ, ಆಧ್ಯಾತ್ಮಿಕ ವಿಷಯದಲ್ಲಿ ಬೆಳೆಯಬೇಕು ಎಂಬ ಕೋರಿಕೆ, ಪ್ರಾರ್ಥನೆಯಲ್ಲಿಯೂ ನಂಬಿಕೆಯಲ್ಲಿಯೂ ಬೆಳೆಯುತ್ತಾ ಪರಲೋಕಕ್ಕೆ ಸಮೀಪಸ್ಥರಾಗಿರಬೇಕೆಂಬ ಆಸೆ, ಕರ್ತನ ಚಿತ್ತವನ್ನು ಮೇಲಿಂದ ಮೇಲೆ ಅರಿತುಕೊಂಡು ಈ ಲೋಕದಲ್ಲಿ ನಿಮಗೆ ಸಾಕ್ಷಿಗಳಾಗಿ ಬದುಕಬೇಕೆಂಬ ಆಸೆ ನಮ್ಮಲ್ಲಿ ಪ್ರತಿಯೊಬ್ಬೊಬ್ಬರಿಗೂ ಹುಟ್ಟಿಸಿರಿ. ಇನ್ನು ದೀಕ್ಷಾಸ್ನಾನ ಮಾಡಿಸಿಕೊಳ್ಳದವರು, ಮಾನಸಾಂತರ ಅನುಭವ ಇಲ್ಲದಂಥವರು ನಿಮ್ಮ ಬರೋಣ ಅತೀ ಸಮೀಪವಾಗಿರೋದರಿಂದ ಎಲ್ಲರೂ ಎಲ್ಲೆಡೆ ಮಾನಸಾಂತರ ಹೊಂದಬೇಕು ಎಂದು ನೀವು ಆಜ್ಞಾಪಿಸಿದ್ದೀರಿ.
ನೀವು ಬೇಗನೆ ಬರ್ತೇನೆಂದು ಹೇಳಿದೀರಲ್ಲವೇ, ಹಾಗಾಗಿ ಈ ದಿನ ಪ್ರತಿಯೊಬ್ಬರನ್ನು ದರ್ಶಿಸಿರಿ. ಮಾನಸಾಂತರದ ಪಶ್ಚಾತ್ತಾಪದೊಳಗೆ ನಡೆಸಿರಿ. ಮಾನಸಾಂತರ ಹೊಂದಿದ್ದೇವೆ, ದೀಕ್ಷಾಸ್ನಾನ ಮಾಡಿಸಿಕೊಂಡಿದ್ದೇವೆ ಎಂದು ಹೇಳುವವರು ಎಡಬಿಡದೆ ಪ್ರಾರ್ಥಿಸಲು ಸಹಾಯ ಮಾಡಿರಿ. ದೀಕ್ಷಾಸ್ನಾನದ ನಂತರ ಪ್ರಾರ್ಥನೆ ಎಷ್ಟು ಅವಶ್ಯಕವಾಗಿದೆ ಎಂದು ಗುರುತಿಸಿ ಆಧ್ಯಾತ್ಮಿಕವಾಗಿ ಬೆಳೆಯಲು ಸಹಾಯ ಮಾಡಿರಿ ಎಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇವೆ ತಂದೆಯೇ, ಆಮೇನ್. ನಮ್ಮ ತಂದೆಯಾದ ದೇವರ ಪ್ರೀತಿಯು, ಮಗನಾಗಿರುವ ಕ್ರಿಸ್ತನ ಕೃಪೆಯೂ, ಆದರಣೆಕರ್ತನಾದ ಪವಿತ್ರಾತ್ಮನ ಸಹವಾಸವು ಕೂಡಿ ಬಂದಿರುವ ನಮ್ಮೆಲ್ಲರ ಸಂಗಡ ಇಂದಿಗೂ ಸದಾಕಾಲಕ್ಕೂ ನೆಲೆಯಾಗಿರಲಿ. ಆಮೇನ್. ದೇವರಿಗೆ ಸ್ತೋತ್ರ. ನಿಮ್ಮ ಪ್ರಾರ್ಥನಾ ಮನವಿಗಳನ್ನು 8939731313 ನಂಬರ್ಗೆ ಹಾಗೂ ನೀವು ಇತರ ದೇಶದಿಂದ ವೀಕ್ಷಿಸೋದಾದರೆ ಕೊಡಲ್ಪಟ್ಟ ಇದೇ ನಂಬರ್ಗೆ ಒಂದು ಟೆಕ್ಸ್ಟ್ ಅಥವಾ ವಾಯ್ಸ್ ಮೆಸೇಜ್ ಕಳಿಸಿಕೊಡಿ. ಈ ದಿನ ಶುಕ್ರವಾರವಲ್ಲವೋ ದೀಕ್ಷಾಸ್ನಾನ ಮಾಡಿಸಿಕೊಂಡವರೆಲ್ಲರೂ ಖಂಡಿತವಾಗಿ ಉಪವಾಸ ಪ್ರಾರ್ಥನೆಯಲ್ಲಿ ತಪ್ಪದೇ ಪಾಲ್ಗೊಳ್ಳಬೇಕು. ಹಾಗೆಯೇ ಕರ್ತನ ಮೇಜಿನಲ್ಲಿಯೂ ಪಾಲ್ಗೊಳ್ಳುತ್ತಾ ಆಧ್ಯಾತ್ಮಿಕವಾಗಿ ಬೆಳೆಯುತ್ತಾ ಎಚ್ಚರವಾಗಿರಬೇಕು, ಪ್ರಾರ್ಥನಾತ್ಮವುಳ್ಳವರಾಗಿರಬೇಕು. ಅದಕ್ಕಾಗಿ ನಾವು ಪ್ರಯಾಸ ಪಡಬೇಕು. ಈ ದಿನ ಸಾಯಂಕಾಲವಲ್ಲವೋ ನಿಮ್ಮ ಸಭೆಗಳಲ್ಲಿ ಉಪವಾಸ ಪ್ರಾರ್ಥನೆ ಇದ್ದಿರುತ್ತೆ. ಹಾಗಾಗಿ ನಿಮ್ಮ ಚರ್ಚ್ನಲ್ಲಿ ನಡೆಯುವ ಉಪವಾಸ ಪ್ರಾರ್ಥನೆಯಲ್ಲಿ ತಪ್ಪದೆ ಪಾಲ್ಗೊಳ್ಳಿರಿ, ಆಧ್ಯಾತ್ಮಿಕವಾಗಿ ಬಲಗೊಳ್ಳಿರಿ. ಅಲ್ಲಿಯವರೆಗೂ ದೇವರ ಮಹಾಕೃಪೆ ನಿಮ್ಮೆಲ್ಲರೊಂದಿಗೆ ನೆಲೆಸಿರಲಿ.